ಕೇಳಬೇಕು. ಮಿಷನರಿ ಸರ್ಕಾರದ್ದು ಏನೇನೆ ಮಿಷನರಿಗಳು ಸರ್ಕಾರದ್ದು. ನಿಮಗೆ ಉಚಿತವಾಗಿ ಕೊಡ್ತಾ ಇರೋದು ಅಂತಂದ್ರೆ ನೀವು ಬಳಸ್ಕೊಳ್ಳೋದಕ್ಕೆ ಉಚಿತವಾಗಿ ಕೊಡ್ತಾ ಇರೋದಷ್ಟೇ. ಅದು ಓನರ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ KVIC ಗೊತ್ತಾಯ್ತು ನಿಮಗೆ. ನಾನು ಅಲ್ಲ, ನೀವು ಅಲ್ಲ, ನಿಮಗೆ ತರಬೇತಿ ಕೊಡ್ತಾ ಇರೋ ಉದ್ದೇಶ ಏನಂದ್ರೆ ಇದು ಸ್ಪೆಷಲ್ ಸ್ಕೀಮು. ಈ ಸ್ಕೀಮ್ ನಮ್ಮ ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ನಾವು ಟ್ರಸ್ಟ್ನವ್ರು ಯಾರಿಗಾದ್ರೂ ಕೊಡೋದಿತ್ತು, ಬರೀ ನಿಮಗೆ ಅಲ್ಲ, ನಮ್ಗೆ ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಡೋದಿತ್ತು. ಗೊತ್ತಾಯ್ತಲ್ಲ ಮ್ಯಾಟ್ರು ಅಲ್ವಾ ಸರ್? ನಾವು ನಿಮ್ಮಗಳನ್ನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಎಲ್ಲಿ ತೀರಾ ಬರ್ತಾನೆ ಇರುತ್ತೆ, ಎಲ್ಲಿ ಬಹಳ ಹಿಂದುಳಿದಿರ್ತಾರೆ ಹೆಣ್ಮಕ್ಳು, ಎಲ್ಲಿ ಗಂಡನ ಹುಡುಗ ಚಟಕ್ಕೋ ಇನ್ನೊಂದು ಮಗನ ಇದ್ದು ಪಾಪ ಸಂಸಾರಗಳು ಸ್ವಲ್ಪ ವೀಕ್ ಇರ್ತಾರಲ್ಲ, ಅಂಥವ್ರನ್ನ ಒಂದು ಸಬಲೀಕರಣ ಅಂದ್ರೆ ಅವ್ರಿಗೆ ಎಂಕರೇಜ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು. ನಿಮಗೆ ನಮ್ಮ ಸಂಸ್ಥೆ ಬಂದು ನಿಮ್ಮ ಜಾಗದಲ್ಲಿ ಇನ್ನೊಂದು ಏನಾದ್ರು ಕೂರಿಸ್ಕೊಂಡಿದ್ವಿ ಗೊತ್ತಾಯ್ತಲ್ಲ. ಈಗ ಹಂಗಂತ ಹೇಳ್ಬಿಟ್ಟು ನಾವು ಪ್ರೋಗ್ರಾಮ್ ಆಗ್ತಾ ಇಲ್ಲ, ಯಾರೋ ತಲೆಗೆ ತೆಗೆದ ಬಿಡಿ ಇವಾಗ ಹಂಗಲ್ಲ. ನಿಮ್ಮನ್ನು ಬಿಟ್ಟರೆ ಇನ್ನೊಂದು 100,000 ಜನ ಕೂರಿಸ್ತೀವಿ, ನಮ್ಗೆ ಗೊತ್ತಿದೆ. ಆದರೆ ನಿಮ್ಗೆ ಯಾಕೆ ಅವಕಾಶ ಕೊಟ್ಟಿದ್ದೀವಿ ಅಂತಂದ್ರೆ ನಾವು ನಿಮ್ಮನ್ನು ಕೂರಿಸಿದ್ದೀವಿ. ಈಗ ಸಂತೋಷ್ ಕುಮಾರೇ ರೂಪಕ್ ಅವರು ರಿಕ್ವೆಸ್ಟ್ ಮಾಡಿ, ಸರ್ ನಮ್ಮ ಕೊಡಿ, ನಾವು ಕಷ್ಟಪಡ್ತೀವಿ. ಯಾಕಂದ್ರೆ ನಾನು ನೋಡಿದ್ದೀನಿ ಪಾಪ ಅವ್ರು ತುಂಬ ಓಡಾಡ್ತಾರೆ, ಬ್ಯಾಂಕ್ ಕೇಳಿದ್ರೆ ಓಡಾಡ್ತಾರೆ. ಓಡಾಡಿರೋದ್ರಿಂದ ಕಷ್ಟಪಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು. ಈ ಮಿಷನರಿಗಳು ನಿಮಗೆ ಒಂದೊಂದು ಕೊಡ್ತೀವಿ, ಇಂಡಿವಿಜುವಲ್ ಆಗಿ ಕೊಡ್ತೀವಿ. ಹಂಗಂತೇಳಿ ಮನೇಲಿ ಇಟ್ಕೊಳ್ಳೋಂಗಿಲ್ಲ. ನೀವು ಒಂದು ಈ ಥರ ಸಂಘ ಮಾಡಿಕೊಂಡು ಆ ಸಂಘದಲ್ಲೇ ಇಟ್ಕೋಬೇಕು. ಈಗ ಹೆಂಗೆ ನಾವು ತೋರಿಸಿದ್ವಿ ಸೆಟಪ್ ಇವೆಲ್ಲ ಯಾಕೆ ಕೊಟ್ಟು ಅರೇಂಜ್ಮೆಂಟ್ ಮಾಡಿರೋದು ನಿಮ್ಗೆ ಅರ್ಥ ಆಗಲಿ ಅಂತ. ನಿಮ್ಮ ಸಂಘದಲ್ಲೂ ಇದೇ ಥರ ಸೆಟಪ್ ಇರುತ್ತೆ. ನಿಮ್ಮ ಸಂಘ ಪ್ರತಿ ಒಂದು ಗ್ರೂಪ್ನಲ್ಲಿ ಈ ಥರ ಸೆಟಪ್ ಇರುತ್ತೆ, ರೈಟ್ ಸರ್? ಓಕೆನಾ? ಒಂದು ಸಂಘದಲ್ಲಿ 2 ಗ್ರೂಪ್ ಇರುತ್ತೆ. ಈ ಥರ ಜಾಗ ಇಟ್ಕೊಂಡು ಆ ಕಡೆ ಈ ಕಡೆ ನೀವುಗಳು ಎರಡೂ ಕೂಡ ಬೇಕಂದ್ರೆ ಒಂದೇ ಕಡೆ ಸೆಟಪ್ ಮಾಡ್ಕೊಂಡು ಮಾಡ್ಬೇಕು. ಪ್ರೊಟೆಕ್ಷನ್ ಶೇರ್ ಮಾಡ್ಕೊಂಡು ಇದನ್ನ ಪ್ರತಿ ಒಂದು ಅಕೌಂಟ್ ಮಾಡಬೇಕು, ಲೆಕ್ಕ ಮಾಡಬೇಕು ಪ್ರತಿದಿನ. ನಾನು ಜಾಸ್ತಿ ಮಾಡಿದೆ ಅವೆಲ್ಲ ಕಥೆಗಳೆಲ್ಲ ನಡೆಯೋಲ್ಲ. ಎಲ್ಲರೂ ಒಂದೇ ಕಡೆ ಮಾಡಬೇಕು, ಎಲ್ಲರೂ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಯಾರಾದ್ರು ಸುಮ್ಮನೆ ಕಾಟಾಚಾರ ಮಾಡ್ಬಿಟ್ಟು ಚೆನ್ನಾಗಿ ಮಾಡಿರೋರು ಕರೆಸ್ಬಿಟ್ಟು ಆಮೇಲೆ ಹಾಳು ಮಾಡಿದ್ರೆ ಅದಕ್ಕೂ ಪೆನಾಲ್ಟಿ ಇದೆ, ಎಫೆಕ್ಟ್. ಅಷ್ಟು ಈಸಿಯಾಗಿ ಏನು ಕೊಡಿಸೋದಿಲ್ಲ ನಾವು, ಆಯ್ತಲ್ಲ? ಹಾಗಾಗಿ ಉಚಿತ ಅಂತಂದ್ರೆ ಮನೆಗೆ ತಗೊಳ್ಳೋ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಆ ಸರ್ಕಾರದ್ದು ಅದು ಸ್ವಲ್ಪ ಮಾಲೀಕತ್ವ ಕೊಟ್ಟು ಗೌರ್ಮೆಂಟು ನೀವು ದುಡ್ಕೊಳ್ಳೋಕ್ಕಂತ ಹೇಳ್ತಾ ನಾವು 3 ವರ್ಷಗಳ ಕಾಲ ನಿಮಗೆ ಕೊಟ್ಟಿರ್ತೀವಿ. 3 ವರ್ಷಗಳು ಕೂಡ ಸತತವಾಗಿ ನೀವು ತೋರಿಸ್ಬೇಕು ಪರ್ಫಾರ್ಮೆನ್ಸು. ನೀವೆಲ್ಲೋ ಬಿಸಿಲಲ್ಲಿ ಹೋಗಿ ಮಾಡ್ತೀರಲ್ಲ, ಆ ಬಿಸಿಲಿಗೆ ಹೋಗಿ ಮಾಡೋ ಬದಲು ಇಲ್ಲೇ ಮಾಡಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ನಾವು ಫೀಡ್ಬ್ಯಾಕ್ ಹೇಳ್ತೀವಿ ಅಂತ ಹೇಳಿ ಸಾಹೇಬ್ ಹೇಳಿದ್ದಾರೆ. ಯಾಕಂದ್ರೆ ನೀವು ಮಧ್ಯದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಫೀಡ್ಬ್ಯಾಕ್ ಹೇಳಿದ ತಕ್ಷಣ ಮುಕ್ಕಾಲ್ ಭಾಗ ಪ್ರೋಗ್ರಾಮ್ ಕ್ಲೋಸ್ ಆದಂಗೆ ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಗಮನದಲ್ಲಿ ಇಟ್ಕೊಳ್ಳಿ. ಈಗ ನಾವು ಒಬ್ಬೊಬ್ಬರನ್ನೇ ನಾವು ಕೇಳ್ತೀವಿ, ಆಗ್ಬೋದಾ? ಹೇಳ್ತೀವಿ. ಸಾಹೇಬರಿಗೆ ಅರ್ಥ ಆಗೋದ್ರಲ್ಲಿ ನಿಮ್ಮ ಏನೋ ಒಂದು ಅನುಭವ, ಈ 10 ದಿನಗಳ ಅನುಭವದಲ್ಲಿ ಏನು ಕಲ್ತೀವಿ, ಏನು ನಿಮ್ಗೆ ಉಪಯೋಗ ಆಗಿದೆ, ಹೇಗೆ ನೀವು ಮುಂದೆ ನಿಮ್ಮ ಮನೆಗಳಲ್ಲಿ ನೀವು ಹೇಗೆ ಇದನ್ನ ಎಷ್ಟು ದಿನಕ್ಕೆ ಎಷ್ಟು ಸಮಯ ಇದಕ್ಕೋಸ್ಕರ ಕೊಡ್ತೀರಾ, ಯಾವ್ಯಾವ ಇದರಲ್ಲಿ ಏನೇನು ಮಾಡ್ತೀರಾ, ನಾವು ಪ್ರಶ್ನೆ ಕೇಳ್ತೀವಿ. ಸಾಹೇಬರಿಗೆ ತೊಂದರೆ ಕೊಡಲ್ಲ, ನಾವು ಪ್ರಶ್ನೆ ಕೇಳ್ತೀವಿ, ಉತ್ತರ ನೀವು ಹೇಳಬೇಕು, ಸಾಹೇಬರನ್ನು ಕೇಳಿಸ್ಕೊಂಡು. ಆಗ್ಬೋದಾ? ನಾವು ಈಗ ಒಬ್ಬೊಬ್ಬರನ್ನೇ ನಾವು ಕೇಳ್ತೀವಿ. ಫೀಡ್ಬ್ಯಾಕ್ ಅಂದ್ರೆ ಇದು ಆಗ್ಬೋದಾ? ಈಗ ಸ್ಟಾರ್ಟ್. ಸಂಗೀತ ಸರ್ 11 ಸಾವಿರ ಇಲ್ಲ ನಿಂತ್ಕೋ ಸರ್. ಅದೇ ಸರ್ ಅವೆಲ್ಲ ಇಲ್ಲ, ಈಗ ಹೇಳಿ. 11 ಜ್ಯೂಸ್ ಮಾಡಿದ್ವಿ ಸರ್. 11 ಜ್ಯೂಸ್ ನಿಂಗೆ ನಿಂಬೆ ಅಂತಂದು ನೀರು ಹಾಕ್ತೀನಿ, ಸಕ್ಕರೆ ಹಾಕಬೇಕು, ಅರ್ಧ ಕೆಜಿ ಕಾಯಿಸ್ಬಿಟ್ಟು ಅದು ಸ್ವಲ್ಪ ಬಾಯಿಲಾದ್ಮೇಲೆ ಬಿಡಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಒಂದು ಸ್ವಲ್ಪ 2 ನಿಮಿಷ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅಷ್ಟೇನಾ? ಇದು ಮಾಡಿ ಇದನ್ನ ಇವತ್ತು ನೆಕ್ಸ್ಟ್ ಅದರಿಂದ ಏನು ನಿಮಗೆ ಕುಡಿಯೋದು ಅಂತಂದ್ರೆ ಅದನ್ನ ನೀವು ಹೇಗೆ ನೀವು ಅದನ್ನ ಸಂಪಾದನೆ ಹೆಂಗ್ ಮಾಡ್ತೀರಾ ಅದು ಹೇಳ್ಬೇಕು. ನನಗೆ ಜ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ಏನು ಸ್ಟೆಪ್ಪು? ಎಷ್ಟು ರೂಪಾಯಿ ಮಾಡ್ತೀರಾ? ಕಾಸ್ಟಿಂಗ್
ಕಾಸ್ಟಿಂಗ್ ಅಂತ ಹೇಳ್ತೀವಿ. ಕಾಸ್ಟಿಂಗ್ 10 ಲೀಟರ್ ಮಾಡಿ 1 ಲೀಟರ್ಗೆ 10 ರೂಪಾಯಿ ಅಂತ ಮಾಡಿದ್ರೆ ಇಷ್ಟು ರೂಪಾಯಿ ಆಗ್ತದೆ. 1 ಲೀಟರ್ಗೆ ನಾವು 10 ಲೀಟರ್ ಮಾಡ್ಬೋದಾ, 20 ಲೀಟರ್ ಮಾಡ್ಬೋದಾ, ಅದನ್ನ ಇಷ್ಟು ರೂಪಾಯಿ ಮಾಡಿದ್ರೆ ಅದ್ರಲ್ಲಿ ಎಷ್ಟು ಲಾಭ ಬರುತ್ತೆ. ಖರ್ಚು ಕಳೆದಾಕ್ಬೇಕು, ಖರ್ಚು ಕಳೆದಾಕಿ ಉಳಿದೋದು ಲಾಭ. 10 ಲೀಟರ್ ಮಾಡಬೇಕು, ಅದನ್ನ ಮಾರಬೇಕು. 10 ಲೀಟರ್ ಮಾಡಿದಾಗ ಲಾಭ ಬರುತ್ತೆ. ಖರ್ಚು ಕಳೆದು ನಿಂಬೆಹಣ್ಣು ಸೈಕಲ್ ಹೋದ್ರೆ